ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಈ ಚಿತ್ರದಲ್ಲಿರೋರು ಯಾರಿಗೆ ಗೊತ್ತಿಲ್ಲ ಹೇಳಿ? ಹನುಮಂತ. ರಾಮನ ಬಂಟನಾದ ಹನುಮಂತ, ಲಂಕೆಗೆ ಹಾರಿದ ಹನುಮಂತ, ಲಂಕೆಯನ್ನು ಸುಮ್ಮನೆ ಬಿಟ್ನಾ? ಸುಟ್ಟು ಹಾಕಿದ ಹನುಮಂತ, ರಾಮನು ರಾವಣನನ್ನ ಸಂಹಾರ ಮಾಡಲು ಸಹಾಯ ಮಾಡಿದ ಹನುಮಂತ ಎಲ್ಲರಿಗೂ ಗೊತ್ತಿರೋದೆ. ನಾನು ಈ ವಿಡಿಯೋದಲ್ಲಿ ರಾಮ ಅಥವಾ ಹನುಮನ ಕಥೆಯನ್ನು ಹೇಳ್ತಾ ಇಲ್ಲ, ಆದರೆ ಹನುಮಂತ ಒಬ್ಬ ಉತ್ತಮ ಉದ್ಯೋಗಿ ಆಗಿದ್ದ ಮತ್ತು ಅದು ಯಾವ ರೀತಿಯಾಗಿದ್ದ, ಒಬ್ಬ ಉತ್ತಮ ಉದ್ಯೋಗಿ ಯಾವೆಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಹನುಮ ಒಬ್ಬ ಬಿಕ್ಕಟ್ಟು ನಿರ್ವಹಣಾಕಾರ, ಅಂದರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತಾನೆ. ತಾನು ಬದುಕಿದ ರೀತಿಯೇ ಒಬ್ಬ ಸೇವಕನಾಗಿ ಬದುಕಿದಂತಹ ಹನುಮ ಎಲ್ಲ ಊರಿನಲ್ಲೂ ಒಂದು ತನ್ನದೇ ಆದ ಗುಡಿಯನ್ನು ಹೊಂದಿದ್ದಾನೆ. ಅಂದರೆ ಆತನ ಸೇವೆ ಯಾವ ರೀತಿಯಲ್ಲಿ ಇತ್ತು ಎಂಬುದು ತಿಳಿದು ಬರುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಆತನ 1ನೇ ಗುಣಲಕ್ಷಣ ಯಾವ ರೀತಿಯಾಗಿತ್ತು, ಒಬ್ಬ ಉತ್ತಮ ಉದ್ಯೋಗಿ ಹೊಂದಿರಬೇಕಾಗಿರುವಂಥದ್ದು ಎಂಬುದನ್ನು ನೋಡೋಣ. ಆತ ಅತ್ಯಂತ ಸ್ವಾಮಿನಿಷ್ಠನಾಗಿದ್ದ. ಆತ ಸುಗ್ರೀವನಿಗೂ ಮತ್ತು ರಾಮನಿಗೂ ಯಾವುದೇ ಬೇಸರ ಬಾರದಂತೆ ಇಬ್ಬರಿಗೂ ಸೇವೆಯನ್ನು ಮಾಡಿದವ. ಹನುಮ ಸುಗ್ರೀವನ ಬಳಿ ಮಂತ್ರಿಯಾಗಿದ್ದಂತಹವ. ವಾಲಿ ಮರಳಿ ಬಂದು ಸುಗ್ರೀವನನ್ನ ಸದೆಬಡೆದು ಆತನನ್ನ ರಾಜನಿಂದ ಕೆಳಗಿಳಿಸಿ, ರಾಜನ ಪಟ್ಟದಿಂದ ಕೆಳಗಿಳಿಸಿ ಕಳಿಸಿದ. ಇದನ್ನು ಕಂಡ ಹನುಮಂತ ವಿಚಾರಿಸಿ ನನ್ನ ಸ್ವಾಮಿಗೆ ಮರಳಿ ರಾಜಪಟ್ಟ ಸಿಗಲೇಬೇಕು ಎಂದು ನಿರ್ಣಯಿಸಿ ಸುಗ್ರೀವನೊಬ್ಬನೇ ಬಲಶಾಲಿಯಾದ ವಾಲಿಯನ್ನು ಸಂಹರಿಸಲಾರ ಎಂಬುದನ್ನು ತಿಳಿದ ಹನುಮಂತ ಇದಕ್ಕೆ ಒಬ್ಬ ಬಲಶಾಲಿಯಾದ ವ್ಯಕ್ತಿಯ, ಧರ್ಮಯುತ ವ್ಯಕ್ತಿಯ ಸಹಾಯ ಬೇಕೆಂದು ತಿಳಿದ ಹನುಮಂತ ವಾಲಿಯನ್ನು ಸಂಹರಿಸಲು ರಾಮನಿಂದ ಮಾತ್ರ ಸಾಧ್ಯವೆಂದು ತಿಳಿದ ಹನುಮಂತ ಆತನ ಸಹಾಯದಿಂದ ಸುಗ್ರೀವ ಇದನ್ನು ಮಾಡಬಲ್ಲ ಎಂಬುದನ್ನು ಅರಿತು ಸುಗ್ರೀವ ಮತ್ತು ರಾಮನ ಪರಿಚಯ ಆಗುವಂತೆ ಮಾಡಿಸಿ ವಾಲಿಯ ಸಂಹಾರಕ್ಕೆ ಪೀಠಿಕೆಯನ್ನು ಹಾಕಿದ. ಅದರಂತೆಯೇ ಸುಗ್ರೀವನು ವಾಲಿಯನ್ನು ಸಂಹರಿಸಿದ. ಈ ರೀತಿಯಾಗಿ ಸ್ವಾಮಿನಿಷ್ಠೆಯನ್ನು ಹನುಮಂತ ಸುಗ್ರೀವನಿಗೆ ಹೊಂದಿದ್ದ. ಇದಷ್ಟೇ ಅಲ್ಲ, ಆತನು ಹಲವಾರು ಉತ್ತಮ ಉದ್ಯೋಗಿಯ ಗುಣಲಕ್ಷಣಗಳನ್ನು ಹೊಂದಿದ್ದ. ಈ ನಂತರದ ವಿಡಿಯೋದಲ್ಲಿ ಅದು ಯಾವುದು ಎಂಬುದನ್ನು ನೋಡೋಣ. ಇದೇ ತರಹದ ವಿಡಿಯೋಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲಿಂಕ್ ಮಾಡಿ. ಧನ್ಯವಾದಗಳು.